ಏನೇ ಗೀತಾ, ಚಿಕ್ಕತೆಗೆ ವಿಷಯ ಹೇಳ್ಬಿಟ್ಯಾ? ಹೇಳಬೇಕಾಯ್ತು ಕಣೆ. ಆ ಥರ ಕಣೆ ನಿನಗೆ ಎಷ್ಟು ಪ್ಲ್ಯಾನ್ ಮಾಡಿದ್ವಿ, ಒಳ್ಳೆ ಅಕೇಶನ್ ನೋಡಿ ಈ ವಿಷಯನ ಹೇಳಬೇಕು ಅಂತ. ಇಷ್ಟು ಬೇಗ ಅರ್ಜೆಂಟ್ ಮಾಡಿದ್ಯಲ್ಲ. ನಾನು ಮೊದಲೇ ಹೇಳಿರ್ಲಿಲ್ವಾ ಅವ್ರ ಪ್ರೀತಿಯಿಂದ ಮಾತಾಡಿದ ತಕ್ಷಣ ಉಬ್ಬು ಹೋಗ್ಬೇಡ ಅಂತ. ಇಲ್ಲ ಕಣೆ, ಸುಮತಿ ಅಮ್ಮ ತುಂಬ ಎಮೋಷ್ನಲ್ ಆಗಿ ಕೇಳಿದ್ರು ನನ್ನ ಹತ್ರ. ನಾನು ತಲೆ ಸುತ್ತ ಬಂದು ವೀಕ್ ಆಗಿಬಿಟ್ಟಿದ್ದೆ. ಆಗ ಏನಾಯಿತು ಅಂತ ಸುಮಾರು ಸತಿ ಕೇಳಿದ್ರು ನಾನು ಹೇಳಲಿಲ್ಲ. ಆಮೇಲೆ ನಾನು ನಿಂಗೆ ಅಮ್ಮ ಅಲ್ವಾ ಅತ್ತೆ ಅಲ್ವಾ ಅಂತೆಲ್ಲ ಹೇಳಿದ್ರು. ಸುಮ್ಮನಿರೋಕ್ಕಾಗಿಲ್ಲ, ಹೇಳಿಬಿಟ್ಟೆ. ಆಯಿತು ಬಿಡು, ಇನ್ಮೇಲೆ ಮನೆಯವರೆಲ್ಲರೂ ನಿನ್ನ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಾರೆ. ಅಮ್ಮ ತುಂಬ ಖುಷಿ ಪಟ್ಬಿಟ್ರು ಗೊತ್ತಾ. ಕಣ್ಣಲ್ಲಿ ನೀರೇ ಬಂದ್ಬಿಡ್ತು ಅವ್ರಿಗೆ. ನೋಡಿ ಎಷ್ಟು ಖುಷಿ ಆಯಿತು ಗೊತ್ತೇನೆ. ಏನ್ರಿ ಇಬ್ರು ಸೇರ್ಕೊಂಡು ಗುಸು ಮಾಡ್ತಾ ನಿಂತಿದ್ದೀರಾ? ಗೀತಾ, ನಿಂಗೆ ಹೇಳಿದ್ದೆ ಅಲ್ವಾ, ಹೋಗು ರೆಸ್ಟ್ ತಗೋ ಹೋಗು. ಏನು ಚಿಕ್ಕತ್ತೆ ಇದು, ಗೀತಂಗೆ ಎಷ್ಟೊಂದು ಉಪಚಾರ ಮಾಡ್ತಿದ್ದೀರಾ. ಏನು ಗೊತ್ತಾ ಪಿಂಕಿ, ಅದು ಪಾಪ ಬೆಳಿಗ್ಗೆನೇ ಎದ್ದು ಎಲ್ಲ ಕೆಲಸನೂ ಮಾಡಿರ್ತಾಳಲ್ಲ, ಅದಕ್ಕೆ ಸ್ವಲ್ಪ ಹೊತ್ತು ಹೋಗಿ ರೆಸ್ಟ್ ತಗೊಳ್ಳಿ ಅಂತ ಹೇಳಿದೆ ಅಷ್ಟೆ. ಹೋಗಿ ಗೀತಾ, ಕೆಲಸ ಮಾಡಿ ತುಂಬ ಸುಸ್ತಾಗಿರ್ತೀಯ, ರೆಸ್ಟ್ ಮಾಡು. ಲಕ್ಕಿ ಫೋನ್ ಮಾಡಿ 5 ದಿನ ಕಬಡ್ಡಿ ಪ್ರಾಕ್ಟೀಸ್ ಇದೆ ಅಂತ ಹೇಳಿದ್ರು. ಯಾರು ಇದ್ದಕ್ಕಿದ್ದಾಗೆ ಫೋನ್ ಮಾಡಿ ಕಬಡ್ಡಿ ಪ್ರಾಕ್ಟೀಸ್ ಇದೆ ಅಂತ ಹೇಳ್ತಾರೆ? ಅಲ್ಲ, ಇದ್ದಕ್ಕಿದ್ದಂಗೆ ಯಾರಿಗೂ ಹೇಳ್ದಾರೆ ಕೇಳ್ದಾರೆ ಎಲ್ಲೋಟೋಗ್ತಾನೆ, ಇಂಟಿಮೇಷನ್ ಬೇಕಲ್ವಾ? ಅದೇ ನನಗೂ ಅರ್ಥ ಆಗ್ತಿಲ್ಲ. ನಿಂತರ ಏನಾದರೂ ಹೊರಗಡೆ ಎಲ್ಲ ಓಡಾಡೋದಾಗಿದ್ರೆ ಎಲ್ಲಿ ಹೋಗ್ತಾನೆ ಎಲ್ಲಿ ಬರ್ತಾನೆ ಅಂತ ತಿಳ್ಕೊತಾ ಇದ್ದೆ. ನಾನು ಅದೇ ಕೆಲಸ ಮಾಡ್ತಾ ಇದ್ದೀನಿ ಮೇಡಮ್. ಎಲ್ಲಿ ಅವ್ನು ಕಬಡ್ಡಿ ಪ್ರಾಕ್ಟೀಸ್ ಎಲ್ಲಿ ನಡೀತಾ ಇದೆ ಅಂತ ಗೊತ್ತಾಯ್ತಾ ನಿನಗೆ? ಮೇಡಮ್, ನಾನು ಎಲ್ಲ ಕಡೆ ಎನ್ಕ್ವೈರಿ ಮಾಡ್ತಾ ಇದ್ದೀನಿ. ನನಗನ್ಸ್ದಂಗೆ ಇನ್ನೂ ಕಬಡ್ಡಿ ಪ್ರಾಕ್ಟೀಸು ಇನ್ನೂ ಶುರು ಆಗಿಲ್ಲ ಅನ್ಸುತ್ತೆ. ಮತ್ತೆ 5 ದಿನ ಕಬಡ್ಡಿ ಪ್ರಾಕ್ಟೀಸ್ ಇದೆ ಅಂತ ಮನೆ ಹೊತ್ತ ಸುಳ್ಳು ಹೇಳಿ ಹೋಗ್ಬಿಡ್ತಾನಾ? ಅದೇ ಮೇಡಮ್, ನನಗೂ ಗೊತ್ತಾಗ್ತಿಲ್ಲ. ಅವ್ನು ನಿಜ ಹೇಳಿದಾನ ಸುಳ್ಳು ಹೇಳಿದಾನ? ಹಲೋ, ಹೇಳು ಮಗ. ಹೌದಾ? ಓಹೋ, ಪಕ್ಕ ತಾನೆ. ಥ್ಯಾಂಕ್ ಯು ಮಗ. ನೋಡಿದ್ರ ಮೇಡಮ್, ನಿಂತಿದ್ದ ಜಾಗದಲ್ಲಿ ಅವನ ಬಗ್ಗೆ ಇನ್ಫಾರ್ಮೇಶನ್ ಕಂಡಿಡ್ಬಿಟ್ಟೆ. ಮೊದಲು ವಿಷಯ ಏನಂತ ಹೇಳು. ಅವ್ನಿಗಿನ್ನೂ ಕಬಡ್ಡಿ ಪ್ರಾಕ್ಟೀಸ್ ಶುರುನೇ ಆಗಿಲ್ಲ. ಕಬಡ್ಡಿ ಪ್ರಾಕ್ಟೀಸೇ ಇಲ್ವಾ? ಮತ್ತೆ ಲಕ್ಕಿ ಅವ್ರು ಫೋನ್ ಮಾಡಿ 5 ದಿನ ಕಬಡ್ಡಿ ಪ್ರಾಕ್ಟೀಸ್ ಇದೆ ಅಂತ ದತ್ತವ್ರ ಹತ್ರ ಹೇಳಿದ್ದಾರೆ. ಮನೆಯವರೆಲ್ಲರೂ ನಿಜ ಅಂತ ನಂಬ್ಕೊಂಡಿದ್ದಾರೆ. ನೀ ನೋಡಿದ್ರೆ ಕಬಡ್ಡಿ ಪ್ರಾಕ್ಟೀಸೇ ಇಲ್ಲ ಅಂತ ಹೇಳ್ತಿದ್ಯಾ, ಹೇಗೆ ಸಾಧ್ಯ? ಸುಳ್ಳು ಮೇಡಮ್ ಅವ್ನು ಹೇಳಿರೋದು. ನೋಡಿ ಮೇಡಮ್, ನಾನು ಹೇಳ್ತಾ ಇರೋದು ನಿಜ. ನನ್ನ ಫ್ರೆಂಡ್ ಬಾಮೈದ ಲಕ್ಕಿ ಟೀಮಲ್ಲೇ ಆಡ್ತಾ ಇರೋದು. ಇನ್ನು ಕಬಡ್ಡಿ ಪ್ರಾಕ್ಟೀಸ್ ಶುರುನೇ ಆಗಿಲ್ಲ. ಸೊ ಫೈನಲ್ ಮ್ಯಾಚ್ ಯಾವಾಗ ಸ್ಟಾರ್ಟು ಅಂತ ಅನೌನ್ಸ್ ಮಾಡಾದ್ಮೇಲೆ ಪ್ರಾಕ್ಟೀಸ್ ಶುರು ಆಗೋದು. ಸೊ ಅವನಿನ್ನು ಮನೇಲೇ ಇದ್ದಾನೆ. ಅಲ್ಲ, ಇವನು ಟೀಮ್ ಕ್ಯಾಪ್ಟನ್ ಅಲ್ವಾ, ಇವನಿಗೆ ಏನಾದ್ರೂ ಸ್ಪೆಷಲ್ ಟ್ರೈನಿಂಗ್ ಅಂತ ಏನಾದ್ರೂ ಇರ್ಬೋದಾ? ಮೇಡಮ್, ಯಾವ ಸ್ಪೆಷಲ್ ಟ್ರೈನಿಂಗು ಇಲ್ಲ. ಅವ್ರ ಕೋಚ್ ನಾರ್ತ್ ಇಂಡಿಯಾ ಟೂರ್ಗೆ ಹೋಗಿದಾರಂತೆ. ಹಾಗಿದ್ರೆ ಲಕ್ಕಿ ಮನೆಯವರೆಲ್ಲರೂ ಯಾಮಾರಿಸಿ ಸುಳ್ಳು ಹೇಳಿ ಹೋಗಿದ್ದಾರೆ ಅಲ್ವಾ? ಕಬಡ್ಡಿ ಪ್ರಾಕ್ಟೀಸ್ ಇಲ್ಲ ಅಂದ್ರೆ 5 ದಿನ ಎಲ್ಲಿ ಹೋಗ್ತಾನೆ? ಅದನ್ನೇ ಮೇಡಮ್ ನಾವು ಕಂಡುಹಿಡಿಬೇಕಾಗಿರೋದು. ಅವ್ನು 5 ದಿನ ಬೇರೆ ಏನೋ ಪ್ಲಾನ್ ಮಾಡ್ಕೊಂಡು ಹೋಗಿದ್ದಾನೆ. ನಿಮ್ಮನ್ನೆಲ್ಲ ಪಕ್ರ ಮಾಡೋಗಿದ್ದಾನೆ. ಕರೆಕ್ಟ್. ಈ 5 ದಿನದಲ್ಲಿ ಏನೋ ಪ್ಲಾನ್ ಮಾಡ್ಕೊಂಡು ಹೋಗಿದ್ದಾನೆ, ಏನೋ ಮಾಡ್ತಾನ ಅವನು. ಈಗ ಅವನು ಎಲ್ಲಿ ಉಳ್ಕೊಂಡಿದ್ದಾನೆ, ಈ 5 ದಿನದಲ್ಲಿ ಅವನು ಏನು ಮಾಡ್ತಾನೆ ಅನ್ನೋದನ್ನ ನಾವು ಕಂಡುಹಿಡಿಬೇಕು. ಬಿಡಿ ಮೇಡಮ್, ನನಗೆ ಬಿಟ್ಟಾಕಿ, ನಾನಿದ್ದೀನಲ್ಲ, ಎಲ್ಲ ನೋಡ್ಕೊತೀನಿ. ಇವಾಗ ಅವ್ನು ಎಲ್ಲಿದ್ದಾನೆ, ಏನು ಮಾಡ್ತಿದ್ದಾನೆ ಅಂತ ಎಲ್ಲ ಇನ್ಫಾರ್ಮೇಶನ್ ನಿಮಗೆ ಕೊಡ್ತೀನಿ. ಲಕ್ಕಿ, ನಿನಗೆ ನೀನೇ ಏನೇನೋ ಪ್ಲಾನ್ ಮಾಡ್ಕೋತೀಯ ಅಲ್ವಾ? ಅದನ್ನ ಹಾಳು ಮಾಡೋದಕ್ಕೆ ತಾನೇ ನಾವಿರೋದು. ಏನು ಅತ್ತೆ ಸೊಸೆ ಇಬ್ರು ಒಟ್ಟಿಗೆ ಬಂದ್ಬಿಟ್ಟಿದ್ದೀರಾ? ಬನ್ನಿ. ಬಡವ್ರ ಮನೆಗೆ ಭಾಗ್ಯ ಬಂದಂಗಾಯ್ತು ನೀವು ಬಂದಿದ್ದು. ಸುಮ್ಮನೆ ಇರಿ ಗಿರ್ಜಕ್ಕ, ಬರೀ ಮಾತಿಗೆ. ಯಾಕೆ ಸುಮತಿ ಈಗ ಮಾತಾಡ್ತಾ ಇದೀಯಾ?
ನೀನ್ ಕಂಡ್ರೆ ನಂಗೆ ಯಾವಾಗ್ಲೂ ಒಂದೇ ತರ ಅಭಿಮಾನ ಕಣೆ. ಮನ್ಸಿನಲ್ಲಿ ಇದ್ದಿದ್ರೆ ಹೀಗೆಲ್ಲ ಮಾಡ್ತಿರ್ಲಿಲ್ಲ ನೀವು. ನಾನೇನೇ ಮಾಡ್ದೆ ಅಂತದ್ದು? ಇವತ್ತು ನೀವ್ ಏನಾದ್ರೂ ಅನ್ಕೊಳ್ಳಿ, ನಾನ್ ನಿಮ್ಮ ಹತ್ರ ಸರಿಯಾಗಿ ಜಗಳ ಆಡಕ್ಕೆ ಬಂದಿರೋದು. ಜಗಳ ತಾನೆ ಆಡಮ್ಮ, ಅದೆಷ್ಟು ಬೇಕೋ ಜಗಳ ಆಡು, ಏನೇನ್ ಅಂದು ಆಡ್ಬೇಕು ಅಂತಿದ್ಯೋ ಮಾಡು. ನಾನಂತೂ ಕಮ್ಮಕ್ ಕಿಮ್ಮಕ್ ಅನ್ನಲ್ಲ, ಎಲ್ಲ ಕೇಳಿಸ್ಕೊಂಡು ಸುಮ್ಮನೆ ಕೂತಿರ್ತೀನಿ. ಇದು ಒಂದ್ ಅನ್ಬಿಡ್ತೀರಾ ಅಲ್ಲ, ಹೇಳ್ಬಿಟ್ಟು ನನ್ ಬಾಯಿ ಮುಚ್ಚಿಸ್ಬಿಡೋದು. ಸುಮತಿ ಅಕ್ಕ, ನಿಮ್ಗೆ ಜಗಳ ಆಡೋದಕ್ಕೆ ಬರೋದಿಲ್ಲ, ಬಿಟ್ಬಿಡಿ. ಅದ್ರಲ್ಲೂ ಆ ಜಲ್ಜಕನ್ ಕಾಂಟ್ರಾಕ್ಟ್ ನೀವು ತಗೊಂಡಿದ್ದೀರಾ ಅನ್ಸುತ್ತೆ. ನೀವ್ ಏನೇ ಇದ್ರು ಎಲ್ರ ಮುಂದೆ ಒಳ್ಳೆಯವರು ಅಂತ ನಮಗ್ ತುಂಬಾ ಚೆನ್ನಾಗಿ ಗೊತ್ತು. ವಿಷಯ ಹೇಳಿ. ಅಲ್ಲ, ನಿಮ್ ಮನ್ಸಲ್ಲಿ ಜಗಳ ಆಡ್ಬೇಕು ಅಂತ ಇದ್ರು ಅಂತದೆಲ್ಲ ನಿಮ್ ಮುಖದಲ್ಲಿ ಕಾಣಿಸೋದೇ ಇಲ್ಲ. ಇನ್ನೇನೆ ಒಳಗ್ ವಿಷ ತುಂಬಿಕೊಂಡಿದೀನಿ ಅಂತನಾ ನಿನ್ ಮಾತಿನ ಅರ್ಥ? ನಾನೆಲ್ಲ ಹಾಗೆ ಹೇಳ್ದೆ ಸುಮ್ತಿ ಅಕ್ಕ, ನಿಮ್ ಕೈಲಿ ಹೀಗೆಲ್ಲ ಆಕ್ಟಿಂಗ್ ಮಾಡಕ್ಕೆ ಬರಲ್ಲ, ಸುಮ್ನೆ ಇದ್ಬಿಡಿ ಅಂತಂದೆ ಅಷ್ಟೇ. ಇದು ಆಕ್ಟಿಂಗ್ ಅಲ್ಲ ಗಿರಿಜಕ್ಕ, ನಿಜವಾಗ್ಲೂ ನಾನು ನಿಮ್ಮ ಮೇಲೆ ಆರೋಪ ಹಾಕಕ್ ಬಂದಿದ್ದೀನಿ. ನೀನ್ ಮಾತ್ರ ಮಧ್ಯದಲ್ಲಿ ಮಾತಾಡ್ಬೇಡ ಮಂಗ್ಲ, ಸುಮ್ನೆ ಇದ್ಬಿಡು. ಆಯ್ತು ಕಣೆ, ಅದೇನ್ ಮಾಡಿದೀನಿ ಅಂತಾದ್ರೂ ಬಾಯ್ ಬಿಟ್ಟು ಕೇಳು. ಗಿರಿಜಕ್ಕ, ಆವತ್ ನೀವು ಆನಿವರ್ಸರಿಗೆ ಬಂದಾಗ ನಾನು ಏನ್ ಹೇಳಿದ್ದೆ ನಿಮ್ಗೆ? ಗೀತನ್ಗೆ ನೀವೊಬ್ರೇ ಅಮ್ಮ ಅಲ್ಲ, ನಾನು ಅಮ್ಮ ಅಂತ ಹೇಳಿರ್ಲಿಲ್ವಾ? ಹ್ಞೂ, ನಾನೇನಿಲ್ಲ ಅಂತದ್ನ ಬರೀ ಹೇಳೋದಷ್ಟೇ ಅಲ್ಲ, ನೀನ್ ಅವಳನ್ನ ನೋಡ್ಕೊಳ್ತಾ ಇರೋದು ತಾಯಿ ತರ ತಾನೆ. ನಾನ್ ಹಾಗೆ ನಡ್ಕೊಂಡಿದ್ದಿದ್ರೆ, ಇವಳು ಹಾಗೆ ಅನ್ಕೊಂಡಿದ್ದಿದ್ರೆ ನೀವೆಲ್ಲರೂ ಸೇರಿ ನಂಗೆ ಮೋಸ ಮಾಡ್ತಿದ್ರಾ? ಅಯ್ಯೋ ದೇವ್ರೆ, ನಾವೇನೇ ಮೋಸ ಮಾಡಿದೀವಿ ನಿನ್ಗೆ? ಸಾಲ್ದ ನಿಮ್ಮೊಬ್ಬರಿಗೆ ಮಾತ್ರ ವಿಷಯ ಗೊತ್ತಾದ್ರೆ ಸಾಕಾ? ನಿಮ್ ಮಗಳು ತಾಯಿ ಆಗ್ತಿದ್ದಾಳೆ ಅನ್ನೋ ವಿಷಯ ಕೇಳಿ ನೀವ್ ಮಾತ್ರ ಸಂತೋಷ ಪಡ್ಬೇಕಾ? ನಾನ್ ಅಜ್ಜಿ ಆಗ್ತಿದ್ದೀನಿ ಅಂತ ಸಂತೋಷ ಪಡೋದ್ ಬೇಡ್ವಾ? ಇದಾ ವಿಷಯ? ಏನು ಮಹಾರಾಣಿಯವರು ಒಬ್ಬರೇ ಕೂತ್ಕೊಂಡು ಏನೋ ಸ್ಕೆಚ್ ಆಗ್ತಾರಾಗಿದೆ. ಸಾರಿ, ನಿಂಗೆ ಪರ್ಮಿಷನ್ ಇಲ್ಲದೆ ಇಲ್ಲಿ ಕೂತ್ಕೊಬಿಟ್ಟೆ, ಸಾರಿ. ಕೂತಾಯ್ತಲ್ಲ, ಮತ್ತ್ಯಾಕೆ ನಾಟಕ? ಕುತ್ಕೊಳ್ಳಿ. ಇದಕ್ಕೆ ನೀನು ಯೋಚನೆ ಮಾಡ್ತಿರೋದು ನೋಡಿದ್ರೆ ಎಲ್ಲಿ ಯುದ್ಧ ನಡೀತಿದೆ, ಯಾವ ಸಾಮ್ರಾಜ್ಯನ ವಶಪಡಿಸ್ಕೊಳ್ಳಿ ಅಂತ ಯೋಚನೆ ಮಾಡ್ತಿದ್ದೀನಿ ಅಂತ ಅನ್ನಿಸ್ತಾ ಇದೆ. ಇಂಥ ಮಾತಿಗೆ ಏನು ಕಮ್ಮಿ ಇಲ್ಲ, ಬೇಡ ಬೇಡ ಅಂದ್ರೂ ಮಾತಾಡ್ತಾನೆ ಇರ್ತೀರ. ದತ್ತು, ನಾನೊಂದೆರಡು ಪ್ರಶ್ನೆಗಳನ್ನ ಕೇಳ್ತೀನಿ, ಉತ್ತರ ಸಿಗ್ಬೋದಾ? ನೀನಿರೋದೇ ಪ್ರಶ್ನೆ ಕೇಳೋದಕ್ಕೆ ತಾನೆ, ಶುರು ಹಚ್ಕೋ. ಲಕ್ಕಿಯವರು ನಿಜವಾಗ್ಲೂ ಕಬಡ್ಡಿ ಟ್ರೈನಿಂಗ್ಗೆ ಹೋಗಿದ್ದಾರಾ? ಟ್ರೈನಿಂಗ್ ಎಲ್ಲಿ ನಡೀತಾ ಇದೆ? ಇದಕ್ಕೆ ನೀನು ನನ್ನ ಹೆಂಡ್ತಿ, ನನ್ನ ಬಗ್ಗೆ ಏನಾದರೂ ಕೇಳು, ಹೇಳ್ತೀನಿ. ಅವನು ಎಲ್ಲಿಗಾದರೂ ಹೋಗ್ಲಿ ಬಿಡು, ನಿನಗೇನು? ನಾನು ಈ ಕೇಳೋ ಪ್ರಶ್ನೆಯಿಂದ ನಿಮಗೆ ಕೋಪ ಬರ್ಬೋದು, ಆದರೂ ಸಹಿಸ್ಕೊಂಡು ಉತ್ತರ ಕೊಡಿ. ಅದೇ ಲಕ್ಕಿಯವರು ಟ್ರೈನಿಂಗ್ ನಡೀತಾ ಇದೆಯಲ್ಲ, ಅದು ಯಾರಿಗೂ ಗೊತ್ತಾಗಬಾರ್ದು ಅಂತ ರಹಸ್ಯವಾದ ಜಾಗ ಕರ್ಕೊಂಡೋಗಿ ಟ್ರೈನಿಂಗ್ ಕೊಡ್ತಿದ್ದಾರಾ? ಎಲ್ಲೋ ಟ್ರೈನಿಂಗ್ ಕೊಡ್ತಿದ್ದಾರೆ, ನಿನ್ಗೆ ಯಾಕೆ ಪಿಂಕಿ ಅದೆಲ್ಲ? ಅದೇ ಎಲ್ಲಿ? ಅಷ್ಟೊಂದು ಸ್ಟ್ರಿಕ್ಟಾಗಿ ಟ್ರೈನಿಂಗ್ ಕೊಡೋದಕ್ಕೆ ಅದೇನು ಮಿಲಿಟರಿ ಟ್ರೈನಿಂಗಾ? ಇಲ್ಲ ದೃಷ್ಟಿ ಆಗುತ್ತೆ ಅಂತ ಯಾರಿಗೂ ಕಾಣಿಸ್ತಾ ಇರೋ ಹಾಗೆ ಟ್ರೈನಿಂಗ್ ಕೊಡ್ತಿದ್ದಾರಾ? ನಿನಗೆ ಲಕ್ಕಿ ವಿಷಯ ಮಾತಾಡಿಲ್ಲ ಅಂದರೆ ಊಟನೇ ಸೇರಲ್ಲ ಅನಿಸುತ್ತೆ. ಮೋಸ್ಟ್ಲಿ ಟ್ರೈನಿಂಗು ಸೀಕ್ರೆಟಾಗಿ ನಡೀತಾ ಇರ್ಬೋದು. ಅದೇ ಯಾಕೆ? ಪದೇ ಪದೇ ಅದನ್ನೇ ಕೇಳಿದ್ರೆ ನಂಗೆ ಬಿ ಪಿ ಎಲ್ಲ ಶುರು ಆಗ್ಬಿಡುತ್ತೆ ನೋಡು. ಸರಿ, ಕೂಲಾಗೆ ಕೇಳ್ತೀನಿ, ಕೂಲಾಗೆ ಹೇಳಿ. ಮೊನ್ನೆ ಲಕ್ಕಿನ ಯಾರೋ ಕಿಡ್ನಾಪ್ ಮಾಡಿದ್ರಲ್ಲ, ಅದೇ ಥರ ಬೇರೆ ಪ್ಲೇಯರ್ಗೆ ಆಗಬಾರ್ದು ಅಂತ ಸೀಕ್ರೆಟಾಗಿ ಟ್ರೈನಿಂಗ್ ಕೊಡ್ತಾ ಇರ್ಬೋದು. ನಿಮ್ಗೆ ಅಷ್ಟು ಕಾಮನ್ ಸೆನ್ಸ್ ಇಲ್ವಾ? ಗಂಡನಿಗಿರೋ ಕಾಮನ್ ಸೆನ್ಸು ಹೆಂಡತಿಗೆ ಎಲ್ಲಿರುತ್ತೆ ಹೇಳಿ? ಆದರೂ ಅಣ್ಣ ತಮ್ಮ ಇಬ್ಬರು ಸೇರಿಕೊಂಡು ಚೆನ್ನಾಗಿ ಸುಳ್ಳು ಹೇಳ್ತೀರಾ ಅಂತ ನನಗೆ ಡೌಟ್ ಯಾಕೆ? ಲಕ್ಕಿಯವರು ಕಬಡ್ಡಿ ಟ್ರೈನಿಂಗ್ ಹೋಗದೆ ಬೇರೆ ಎಲ್ಲೋ ಹೋಗಿದ್ದಾರೆ ಅಂತ ಡೌಟ್. ಈ ಪೊಲೀಸ್ ಬುದ್ಧಿ ಇರೋ ಹೆಂಡ್ತಿನ ಮದುವೆ ಆದರೆ ಹೀಗೆ ನೋಡು, ದಿನ ಇನ್ವೆಸ್ಟಿಗೇಷನ್ ನಡೀತಾನೇ ಇರುತ್ತೆ. ಅಲ್ಲ ಪಿಂಕಿ, ನಿನ್ಗೆ ಯಾಕೆ ಈ ಇನ್ವೆಸ್ಟಿಗೇಷನ್ ಮಾಡೋ ಬುದ್ಧಿ ಶುರು ಆಯಿತು? ಲಕ್ಕಿ ಬೇರೆ ಎಲ್ಲರೂ ಹೋಗೋದಾಗಿದ್ರೆ ಮನೆಗೆ ಹೇಳ್ಬಿಟ್ಟು ಹೋಗ್ತಿದ್ದ, ಸುಳ್ಳು ಹೇಳೋ ಅಂಥದ್ದು ಏನಿದೆ ಅವನಿಗೆ? ಮಾತಲ್ಲೇ ದಿಕ್ ತಪ್ಸೋದಕ್ಕೆ ಹೋಗಬೇಡಿ. ಅವ್ರು ಎಲ್ಲಿ ಹೋಗಿದ್ದಾರೆ ಅಂತ ನಾನು ಕಂಡು ಹಿಡಿತೀನಿ. ನೋಡು, ನೀನು ಸುಮ್ಮನೆ ಏನೇನೋ ಕಲ್ಪನೆ ಮಾಡ್ಕೊಂಡು ಮಾತಾಡಬೇಡ. ಕಲ್ಪನೆಯಲ್ಲಿ ಕಂಡಿದ್ದನ್ನ ಕಂಡು ಹಿಡಿಯೋಕ್ಕಾಗಲ್ಲ, ಆದರೆ ಮುಚ್ಚಿಟ್ಟಿದ್ದನ್ನ ಕಂಡು ಹಿಡಿಬೋದು. ಇದ್ರ ಬಗ್ಗೆ ನೀನು ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೊಂಡಿದ್ಯಾ ಅಂತ. ನಾಳೆ ದಿನ ಏನಾದರೂ ಹೆಚ್ಚು ಕಮ್ಮಿ ಆದರೆ ಮರ್ಯಾದೆ ಹೋಗೋದು ಈ ಮನೆದು.
ಅದನ್ನೆಲ್ಲ ನೋಡಿಕೊಂಡು ದೊಡ್ಡ ಸೊಸೆಯಾಗಿ ನಾನು ಸುಮ್ಮನೆ ಇರೋಕ್ಕಾಗತ್ತಾ? ಅದಕ್ಕೆ ಅವ್ರು ಎಲ್ಲಿ ಟ್ರೈನಿಂಗ್ ಹೋಗಿದ್ದಾರೆ ಅಂತ ನಾನು ಕಂಡುಹಿಡಿತೀನಿ. ಅಬ್ಬಾ, ನಾನೇನೋ ಅನ್ಕೊಂಡ್ಬಿಟ್ಟಿದ್ದೆ ಕಣೆ. ಏನು ಅಲ್ವಾ ಇದು ನಿಮಗೆ? ನನಗೆ ಮಾತ್ರ ಎಷ್ಟು ಮೋಸ ಮಾಡಿದ್ದೀರಾ, ಎಷ್ಟು ಬೇಜಾರಾಗ್ತಿದೆ ಗೊತ್ತಾ? ನೋಡು, ಇದಕ್ಕೆ ನನ್ನನ್ನು ಬೈಬೇಡ ನೀನು. ನೀನು ಸೊಸೆ ಹತ್ರ ಬೈಕೋ ಜಗಳ ಮಾಡ್ಕೋ, ಇದಕ್ಕೆಲ್ಲ ಕಾರಣ ಅವಳೇ ಕಣೆ. ಅವಳೇನೋ ಚಿಕ್ಕ ಹುಡುಗಿ ಗೊತ್ತಾಗಲ್ಲ, ನೀವಾದ್ರೂ ಅವ್ಳು ಹೇಳ್ಬೇಕಲ್ಲ ಗಿರ್ಜಕ್ಕ, ವಿಷಯ ಗೊತ್ತಾದ ಕೂಡಲೇ ಎಲ್ರಿಗೂ ಹೇಳು ಅಂತ. ನೀ ಹೇಗೆ ಅನ್ಕೊಂಡೆ ನಾ ಹೇಳಿಲ್ಲ ಅಂತ? ಕೇಳು ಅವಳನ್ನ. ಎಲ್ರಿಗಿಂತ ಮೊದಲು ಸಂತೋಷ ಪಡೋದು ಸುಮತಿ ಕಣೆ. ಹೇಳು ಅವಳಿಗೆ ಅಂತ ಹೇಳಿದ್ದೀನಿ ಅಲ್ವಾ, ಕೇಳು. ಹೌದು ಗಿರ್ಜಕ್ಕ, ನಾನಂತೂ ತುಂಬಾ ಸಂತೋಷವಾಗಿದ್ದೀನಿ. ಆದ್ರೆ ಏನ್ ಗೊತ್ತಾ, ವಿಷಯ ಇನ್ನೂ ನನ್ನ ಮಗನಿಗೆ ಗೊತ್ತಿಲ್ಲ. ಅಂದ್ರೆ ಲಕ್ಕಿಗೆ ಹೇಳಕ್ ಮುಂಚೆ ನಿನ್ನ ಹತ್ರ ಹೇಳ್ಬಿಟ್ಲಾ? ಹೌದೇನೆ? ಸುಮತಿ ಅಮ್ಮಂಗೆ ನಾನೇ ಹೇಳಿಲ್ಲ. ಅವರು ಎಮೋಷ್ನಲ್ ಆಗೆಲ್ಲ ಕಟ್ಟಾಕ್ಬಿಟ್ರು, ನಾನು ಹೇಳೋ ಹಾಗೆ ಮಾಡಿದ್ರು. ಅದು ಯಾವ ದೇವ್ರು ನುಡಿಸಿದ್ರು, ಹಾಗಾಗಿ ನನಗೆ ಗೊತ್ತಾಯ್ತು. ಇಲ್ದಿದ್ರೆ ವಿಷಯ ನನಗೂ ಗೊತ್ತಾಗ್ತಿರ್ಲಿಲ್ಲ. ಹಾಗಾಗಿ ಡಾಕ್ಟರ್ ಹತ್ರ ಕರ್ಕೊಂಡೋಗಿ ಬರ್ತಾ ಇದ್ದೀನಿ. ಅಯ್ಯೋ, ನಾವು ಕರ್ಕೊಂಡೋಗಿ ತೋರಿಸಿದ್ವಲ್ಲೇ. ನೀವು ಕರ್ಕೊಂಡೋಗಿ ತೋರಿಸಿದಿರ ಗಿರ್ಜಕ್ಕ, ಆದ್ರೆ ನನ್ನ ಸೊಸೆ ಆರೋಗ್ಯ ಹೇಗಿದೆ ಅಂತ ನಾನು ತಿಳ್ಕೊಬೇಕಲ್ಲ. ಆಯ್ತಮ್ಮ, ತಪ್ಪಾಯ್ತು, ಕ್ಷಮಿಸ್ಬಿಡು. ಸದ್ಯ ಈಗಲಾದ್ರೂ ಎಲ್ಲರೂ ವಿಷಯ ಹೇಳಿದ್ರಲ್ಲ, ನಾನಂತೂ ತುಂಬಾ ಖುಷಿಯಾಗಿದೆ. ಇದೇ ಖುಷಿಲಿ ಮಂಗಳ ಕ್ಯಾರೆಟ್ ಹಲ್ವಾ ಮಾಡೆ. ಆಯ್ತು ಸುಮತಿ ಅಕ್ಕ, ಕ್ಯಾರೆಟ್ ಹಲ್ವಾನೇ ಮಾಡ್ಕೊಡ್ತೀನಿ. ನೀನು ಬಂದ ತಕ್ಷಣ ನನ್ನ ಹತ್ರ ಜಗಳ ಆಡಕ್ಕೆ ಬಂದಿದ್ದೀನಿ ಇಂದೆಲ್ಲ ನಾನು ಎದೆ ಹೆಂಗೆ ಹುಡ್ಕೊಳಕ್ಕೆ ಶುರುವಾಯಿತು ಗೊತ್ತಾ? ಏನಪ್ಪ ಈ ಹುಡುಗಿ ಮತ್ತೇನು ಅವಾಂತರ ಮಾಡ್ಕೊಂಡ್ಲು, ಎಲ್ರ ಮನ್ಸಿಗೂ ಏನು ಬೇಜಾರು ಮಾಡಿದ್ಲು ಅಂತ. ಇನ್ನು ತಡವಾಗಿ ಹೇಳಿದಿದ್ರೆ ಜೋರು ಜಗಳ ಆಗಿರೋದು. ಗಿರ್ಜಕ್ಕ, ಇನ್ಮೇಲೆ ನನ್ನ ಸೊಸೆನ ನಾನು ಕಣ್ರೆಪ್ಪೆ ಥರ ನೋಡ್ಕೋತೀನಿ. ನನಗೊಬ್ಳಿಗೆ ಮಗಳಲ್ಲ ಕಣೆ ಅವಳು, ನಿನಗೂ ಮಗಳೇ. ಅವಳ ನೀನು ಚೆನ್ನಾಗಿ ನೋಡ್ಕೋತೀಯ, ನಿನ್ನ ವಂಶ ಬೆಳೆಯತ್ತೆ, ನನಗೆಲ್ಲ ಗೊತ್ತಮ್ಮ. ಸೊನಾಲಿ ಅವರೇ, ಕಾನ್ಸಂಟ್ರೇಟ್ ಮಾಡಿ. ಇನ್ನೂ 5 ಮಿನಿಟ್ಸ್ ಕಣ್ಣು ಓಪನ್ ಮಾಡಬಾರ್ದು ಪ್ಲೀಸ್. ಓಕೆ. ಲಕ್ಕಿ, ಒಬ್ಬನೇ ಇದೆಯೇನೋ, ಮಾತಾಡ್ಬೋದಾ? ಹಾಂ, ಮಾತಾಡ್ಬೋದು. ಏನೋ ನಡೀತಿದೆ ಅಲ್ಲಿ. ಸೊನಾಲಿ ಮೆಡಿಟೇಷನ್ ಮಾಡ್ತಾ ಇದ್ದಾಳೆ. ಸೊನಾಲಿ ಅವ್ರ ಹತ್ರ ನಿನಗೆ ಮದುವೆ ಆಗಿರೋ ವಿಷಯನ ಹೇಳ್ದ? ಹೇಳಕ್ಕೆ ಆಗ್ತಿಲ್ಲ ಕಣೋ, ಅವಳು ಮೆಡಿಟೇಷನ್ ಮಾಡ್ತಾ ಇದ್ದಾಳೆ. ಮನಸ್ಸು ಫ್ರೀ ಆದಾಗ ಫಿಲಾಸಫಿ ಮಾತಾಡ್ತಾ ಈ ಮ್ಯಾಟ್ರ್ ಹೇಳ್ಬಿಡ್ತೀನಿ. ಗುಡ್ ಐಡಿಯಾ ಕಣೋ. ಫಿಲಾಸಫಿ ಹೇಳ್ತಾ ಎಮೋಷನಲ್ ಆಗೋ ಚಾನ್ಸಸ್ಸು ಕಡಿಮೆ ಇರುತ್ತೆ. ನಂದು ಅದೇ ಐಡಿಯಾ, ಬಟ್ ಅವಳಿಗೆ ಮೆಡಿಟೇಷನ್ ಇಷ್ಟ ಇಲ್ಲ, ಆದರೂ ಮಾಡ್ತಾ ಇದ್ದಾಳೆ. ಅದಕ್ಕೆ ನೀನು ಸ್ವಲ್ಪ ಪ್ರೆಷರ್ ಹಾಕೋ. ಆಮೇಲೆ ನಾನು ನಿನಗೆ ಕಾಲ್ ಮಾಡಿರೋದಕ್ಕೆ ಒಂದು ರೀಸನ್ ಇದೆ. ಏನು? ಪಿಂಕಿಗೆ ನೀನು ಟ್ರೈನಿಂಗ್ ಹೋಗಿದ್ಯೋ ಇಲ್ವೋ ಅಂತ ಅನುಮಾನ. ನೀನು ಟ್ರೈನಿಂಗ್ಗೆ ಹೋಗಿದ್ಯಾ ಅಥವಾ ಬೇರೆ ಎಲ್ಲಾದರೂ ಹೋಗಿದ್ದಾರೋ ಅಂತ ನನ್ನ ಹತ್ರನೇ ಕೇಳ್ತಾ ಇದ್ಲೋ. ನನ್ನ ವಿಷಯಕ್ಕೆ ಯಾಕೆ ತಲೆ ಹಾಕ್ತಾರೆ ಅವರು? ಏನೋ ಹೊಟ್ಟೆ ಉರಿ ಅನಿಸುತ್ತೆ. ಅವ್ರು ನಂಬೋ ಥರ ಏನಾದರೂ ಕತೆ ಕಟ್ಟಿ ಹೇಳೋ. ನಾನು ಎಷ್ಟು ಹೇಳ್ಬೋದು ಎಲ್ಲ ಹೇಳಿದ್ದೀನಪ್ಪ, ಆದರೆ ಅವಳು ನಂಬ್ತಾನೆ ಇಲ್ಲ ಕಣೋ. ಅವ್ರು ಎಲ್ಲೋಗಿದ್ದಾರೆ ಅಂತ ಗೊತ್ತು, ಕಂಡಿಡ್ತೀನಿ ಅಂತ ಹೇಳಿದ್ಲು. ನಾನು ಇಲ್ಲಿ ಬಂದಿರೋದು ಅವ್ರಿಗೆ ಗೊತ್ತಾ? ಅದು ಗೊತ್ತಿಲ್ಲ ಕಣೋ, ಆದರೆ ಅವಳಿಗೆ ಒಂಥರ ಕೆಟ್ಟ ಕುತೂಹಲ, ಏನೇನೋ ಯೋಚನೆ ಮಾಡ್ತಿರ್ತಾಳೆ. ನೀನು ಸ್ವಲ್ಪ ಹುಷಾರಾಗಿರಬೇಕು. ಓಕೆ ದತ್ತನ, ಬಟ್ ಡೌಟ್ ಬರೋದಕ್ಕೆ ಏನಾದರೂ ರೀಸನ್ ಇರಬೇಕಲ್ವಾ? ಕೆಲವರು ಕಾರಣ ಇಲ್ಲದೆ ಜಗಳ ಆಡ್ತಾರೆ, ಇನ್ನು ಅನುಮಾನ ಪಡೋದು ತಪ್ಪಾ? ಲಕ್ಕಿ, ಮನುಷ್ಯನ ಸ್ವಭಾವ ಹೇಗೆ ಅಂದರೆ, ನಮಗೆ ಯಾರ ಮೇಲೆ ಅಸೂಯೆ ಇರುತ್ತೆ ಅವ್ರ ಬಗ್ಗೆ ವಿಷಯ ತಿಳ್ಕೊಳ್ಳೋ ಆಸಕ್ತಿ ಜಾಸ್ತಿ ಇರುತ್ತೆ. ಅವ್ರಿಗೆ ಬೇರೆ ಯಾರಾದರೂ ಡೌಟ್ ಬರೋ ಥರ ಇನ್ಫಾರ್ಮೇಷನ್ ಕೊಡ್ತಾ ಇದ್ದಾರಾ? ಹಾಗಲ್ಲ ಕಣೋ,
ಅವ್ರ ಅಮ್ಮನಿಗೂ ಅನುಮಾನ ಜಾಸ್ತಿ, ಇವರಿಬ್ಬರು ಸೇರಿಕೊಂಡ್ರೆ ಅನುಮಾನಗಳು ಜಾಸ್ತಿ ಆಗುತ್ತೆ, ಅಷ್ಟೇ ವಿಷಯ. ನೋಡು ಲಕ್ಕಿ, ಏನೇ ಆಗಲಿ ನೀನು ಹುಷಾರಲ್ಲಿ ನೀನಿರು. ಆಮೇಲೆ ಇನ್ನೊಂದು ವಿಷಯ, ಸೊನಾಲಿ ಅವ್ರ ಮೂಡ್ ಚೆನ್ನಾಗಿದ್ದಾಗ ವಿಷಯನೆಲ್ಲ ಅವ್ರಿಗೆ ಹೇಳ್ಬಿಡು. ಅದೇ ಯೋಚನೆ ಮಾಡ್ತಾ ಇದ್ದೀನಿ. ಸರಿ ಕಣ. ಓಕೆ ದತ್ತಣ್ಣ, ಬಾಯ್. ತಗೊಳ್ಳೆ ಗುಂಡಮ್ಮ. ಥ್ಯಾಂಕ್ಸ್. ಕ್ಯಾರೆಟ್ ಹಲ್ವಾ ತುಂಬ ಚೆನ್ನಾಗಿದೆ. ಚೆನ್ನಾಗಿ ಮಾಡ್ತೀಯ ಕಣೆ ಮಂಗಳ ನೀನು. ಥ್ಯಾಂಕ್ ಯು. ಈ ಗೀತನ್ಗೆ ಬೈಕೆ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ, ಆದರೆ ನನಗೆ ಮಾತ್ರ ತುಂಬ ಆಸೆ ಇದೆ ಇವಳಿಗೆ ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅಂತ. ಇವಳು ಸೀಮಂತ ಅಂತೂ ತುಂಬ ಗ್ರ್ಯಾಂಡಾಗಿ ಮಾಡಬೇಕು ಗಿರಿಜಕ್ಕ. ಅದಕ್ಕೆ ಇವಳಿಗೆ ಯಾವ ಥರದ ಸೀರೆ ತಗೋಬೇಕು ಅಂತಲೂ ಮನಸ್ಸಲ್ಲಿ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಅದೆಷ್ಟು ಸಂಭ್ರಮ ಪಡ್ತಾ ಇದೆಯೇ, ನಿನ್ನ ನೋಡೋಕ್ಕೆ ನನಗೆ ತುಂಬ ಖುಷಿ ಆಗ್ತಾ ಇದೆ. ಇಲ್ಲ ಗಿರಿಜಕ್ಕ, ನನಗೆ ಪಾಪ ಪ್ರಜ್ಞೆ ಕಾಡ್ತಾ ಇತ್ತು. ಪಾಪ ಅನ್ಯಾಯವಾಗಿ ಈ ಹುಡುಗಿ ಜೀವನ ನನ್ನಿಂದ ಹಾಳಾಯಿತು, ನನ್ನ ಮಗನ ಬಾಳು ನನ್ನಿಂದ ಹಾಳಾಗ್ತಿದೆ ಅಂತ ತುಂಬ ಬೇಜಾರಾಗ್ತಾ ಇತ್ತು. ಅಯ್ಯೋ, ನೀನು ಹೇಗೆ ಕಾರಣ ಆಗ್ತೀಯ ಅದಕ್ಕೆಲ್ಲ? ಇನ್ನೇನು ಗಿರ್ಜಕ್ಕ, ಇವಳು ಆಪರೇಷನ್ ಮಾಡ್ಕೊಂಡಿದ್ದಾಳೆ ಅಂತ ಗೊತ್ತಾದಾಗಿಂದ ಪಾಪ ಪ್ರಜ್ಞೆ ನನಗೆ ಪ್ರತಿ ಕ್ಷಣ ಕಾಡ್ತಾ ಇತ್ತು. ಅಯ್ಯ, ನೀನೆಲ್ಲೇ ಹೇಳಿದ್ದೆ ಅವಳಿಗೆ ಹೋಗಿ ಆಪರೇಷನ್ ಮಾಡಿಸ್ಕೊಂಡು ಬಾ ಅಂತ? ಅಮ್ಮಂಗೆ ಗಿಲ್ಟ್ ಫೀಲ್ ಆಗ್ತಿದೆ, ಇಂಡೈರೆಕ್ಟ್ ಆಗಿ ಇದಕ್ಕೆಲ್ಲ ಅವರೇ ಕಾರಣ ಆದ್ರು ಅಂತ. ಇವಳು ಆಪರೇಷನ್ ಮಾಡಿಸ್ಕೊಂಡಿದ್ದು ಯಾಕೆ ಗಿರ್ಜಕ್ಕ? ನನ್ನ ಮಗುನ ತನ್ನ ಮಗು ಥರ ನೋಡ್ಕೋಬೇಕು ಅಂತ. ಇವಳಿಗೆ ಯಾರೋ ತಲೆಯಲ್ಲಿ ತುಂಬಿದ್ರು, ನನ್ನ ಮಗುನ ಅವಳು ಚೆನ್ನಾಗಿ ನೋಡ್ಕೊಳ್ಳಲ್ಲ ಅವಳಿಗೆ ಮಗು ಆದ್ರೆ ಅಂತ. ಅದಕ್ಕೆ ತಾನೇ ಆಪರೇಷನ್ ಮಾಡಿಸ್ಕೊಂಡಿದ್ದು. ಸುಮತಿ ಅಕ್ಕ ಆಪರೇಷನ್ ಮಾಡಿರ್ಲಿಲ್ವಂತಲ್ಲ, ಬಿಡಿ ಯಾಕೆ ಆ ವಿಷಯ. ಆ ಡಾಕ್ಟರ್ ಅವತ್ತು ಆಪರೇಷನ್ ಮಾಡದೇ ಇದ್ದಿದ್ದಕ್ಕೆ ಇವತ್ತು ನಾವೆಲ್ಲರೂ ಇಷ್ಟು ಖುಷಿಯಾಗಿದ್ದೀವಿ. ಆ ಪುಣ್ಯಾತ್ಮ ಡಾಕ್ಟರ್ ಫೋಟೋ ದೇವ್ರ ಫೋಟೋ ಪಕ್ಕದಲ್ಲಿಟ್ಟು ಪೂಜೆ ಮಾಡಬೇಕು. ಅವರಿಂದ ನಮ್ಮ ವಂಶ ಬೆಳೀತಾ ಇದೆ ಅಲ್ವಾ ಗಿರಿಜಕ್ಕ? ಅದೇನೋ ನಿಜ ಸುಮತಿ, ಅದಕ್ಕೆ ನೀನ್ಯಾಕೆ ದುಃಖ ಪಡ್ತೀಯ? ಹಣೆಯಲ್ಲಿ ಬರ್ದಿರೋದನ್ನ ಯಾರ ಕೈಯಲ್ಲೂ ಬದಲಾಯಿಸಕ್ಕಾಗಲ್ಲ, ಗೊತ್ತಾ ನಿಂಗೆ? ಎಲ್ಲದಕ್ಕೂ ಒಂದು ಸಮಯ ಸಂದರ್ಭ ಬೇಕು ಅಂತ ಹೇಳ್ತಾರಲ್ವಾ? ನೋಡು, ಈಗ ಸಮಯ ಕೂಡ ಬಂತು, ತಾನಾಗ್ ತಾನೇ ಎಲ್ಲ ಒಳ್ಳೇದಾಯ್ತು. ಅದಕ್ಕೆ ನೀನ್ಯಾಕೆ ಬೇಜಾರು ಮಾಡ್ಕೊಂಡಿದ್ದೆ? ತಾಳ್ಮೆ ಇತ್ತೋ ಬಿಡ್ತೋ ನನಗೆ ಗೊತ್ತಿಲ್ಲ, ಆದ್ರೆ ಇರೋ ಬರೋ ದೇವ್ರಿಗೆಲ್ಲ ಹರಕೆ ಹೊತ್ಕೊಂಡಿದೀನಿ. ಈಗ ಹರಕೆ ತೀರ್ಸಕ್ಕೆ ಒಂದು ಪಟ್ಟಿನೇ ಮಾಡ್ಬೇಕು ಗಿರಿಜಕ್ಕ. ನಾನೇನು ಕಡಿಮೆ ಸಂಕಟ ಪಟ್ಟಿದ್ದೀನಿ ಅನ್ಕೊಂಡ್ಯಾ? ಆತರ ಪಟ್ಟು ಎಂಥ ಕೆಲಸ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಅದು ಸುಳ್ಳಾಗ್ಲಿ ಅವಳು ಬಾಳಿಗೆ ಒಳ್ಳೇದಾಗ್ಲಿ ಅಂತ ಆ ದೇವ್ರ ಹತ್ರ ಎಷ್ಟು ಬೇಡ್ಕೊಂಡಿದ್ದೀನಿ. 1000 ದೀರ್ಘದಂಡ ನಮಸ್ಕಾರ ಮಾಡ್ತೀನಿ ಅಂತ ಹರಕೆ ಕೂಡ ಹೊತ್ಕೊಂಡಿದ್ದೆ, ಗೊತ್ತಾ? ಏನತ್ತೆ ಇದು? ಸಂತೋಷ ಆದ್ರೂ ಕಣ್ಣೀರ್ ಹಾಕ್ತೀರಾ, ದುಃಖ ಆದ್ರೂ ಕಣ್ಣೀರ್ ಹಾಕ್ತೀರಾ. ಇದು ಒಂದೇ ರಾಗನ ಬರೋದು ನಿಮ್ಗೆ? ಅಲ್ಲ ಅತ್ತೆ, ಸಂತೋಷ ಬಂದಾಗ ಖುಷಿಯಾಗಿರಿ. ಬಾಯಲ್ಲಿ ಸಿಹಿ ಇಟ್ಕೊಂಡು ಕಣ್ಣಲ್ಲಿ ನೀರು ಹಾಕ್ತಿದ್ದೀರಲ್ಲ, ಅಂದ್ರೆ ನಾನು ಮಾಡಿರೋ ಕ್ಯಾರೆಟ್ ಹಲ್ವಾ ಅಷ್ಟು ಕೆಟ್ಟದಾಗಿದ್ಯಾ? ನೀವೆಲ್ಲರೂ ನೋಡ್ತಿದ್ರೆ ನಾನು ಈ ವಿಷಯನ ಯಾಕಾದ್ರೂ ಮುಚ್ಚಿಟ್ನೋ ಅಂತ ಅನ್ನಿಸ್ತಿದೆ. ಸದ್ಯ ಈಗ್ಲಾದ್ರೂ ಅನ್ನಿಸ್ತಾ ಇದೆಯಲ್ಲ. ನಾನು ಅವತ್ತಿಂದ ಹೇಳ್ತಾ ಇದ್ದೀನಿ ಲಕ್ಕಿಗೆ ವಿಷಯ ಹೇಳ್ಬಿಡೆ ಅಂತ. ಇವತ್ತು ನಮ್ಮೆಲ್ಲರ ಮಧ್ಯೆ ಲಕ್ಕಿ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಲ್ವಾ? ಹೌದು ಗೀತಾ, ನನಗೇನು ನೀನು ತಪ್ಪು ಮಾಡ್ತಿದ್ಯಾ ಅನಿಸ್ತಾ ಇದೆ. ಲಕ್ಕಿಗೆ ಈ ವಿಷಯ ಹೇಳ್ಬಿಡ್ಬೇಕಾಗಿತ್ತು ಕಣೆ ನೀನು. ದಯವಿಟ್ಟು ಯಾರೂ ಈ ತಪ್ಪು ಮಾಡಬೇಡಿ ಪ್ಲೀಸ್. ಈ ವಿಷಯ ಲಕ್ಕಿಯವ್ರಿಗೆ ಈಗಲೇ ಗೊತ್ತಾದರೆ ಈ ಖುಷಿಲಿ ಮ್ಯಾಚ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋದೇ ಮರೆತು ಬಿಡ್ತಾರೆ. ಹೌದೇನೆ? ಹಾಗಾದ್ರೆ ಈ ವಿಷಯದಲ್ಲಿ ನಾವೆಲ್ಲರೂ ನಿನ್ನ ಜೊತೆಲಿ ಇರ್ತೀವಿ. ನೀನು ಹೇಳೋ ತನಕ ಈ ವಿಷಯನ ನಾವು ಸೀಕ್ರೆಟ್ ಆಗಿ ಇಡ್ತೀವಿ, ಸರಿನಾ? ಏನೋ ಒಂದು ಹೇಳಿ ನನ್ನ ಬಾಯಿ ಮುಚ್ಚಿಸ್ಬಿಡ್ತೀಯ ಕಣೆ. ಮಾತಲ್ಲಿ ಮಹಾ ಜಾಣೆ ನೀನು. ತುಂಬ ದಿನ ಇದೆ ಅನ್ನೋ ಥರ ಆಡ್ತಿದ್ದೀರಾ.
ಸ್ವಲ್ಪ ದಿನ ಅಲ್ವಾ, ಲಕ್ಕಿಯವರು ಮ್ಯಾಚ್ ಗೆದ್ಕೊಂಡ್ ಬಂದ್ಬಿಡ್ಲಿ, ಆಮೇಲೆ ಎಲ್ಲರೂ ಜೊತೆಗೆ ಸೇರಿ ಖುಷಿ ಪಟ್ಕೊಂಡು ಪಾರ್ಟಿ ಮಾಡೋಣ.